ನಮಸ್ಕಾರ ರೈತ ಮಿತ್ರರೇ. ಚಟಪಡಿಸಿ ಮೀನುಗಳು ಯಾಕೆ ಸಾಯುತ್ತಾ ಇದ್ದಾವೆ, ಏಕೆ ಸತ್ತು ಬಿದ್ದಿವೆ, ಇವೆಲ್ಲ ಕಾರಣವನ್ನು ನೋಡುವುದಾದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸ್ನೇಹಿತರೆ, ಈ ಹೊಂಡದಲ್ಲಿ 3,000 ಮೀನು ಮರಿಗಳನ್ನು ಬಿಟ್ಟಿರುತ್ತಾರೆ. ಇವುಗಳಿಗೆ ಚೆನ್ನಾಗಿ ಫುಡ್ ಅನ್ನು ಹಾಕಿ ಚೆನ್ನಾಗಿ ಬೆಳೆಸಿರುತ್ತಾರೆ. ಆದರೆ ಈ 3,000 ಮೀನುಗಳ ಮರಿಗಳು ಇವರು ಇದರ ಮೇಲೆ ಅವಲಂಬಿತರಾಗಿರುತ್ತಾರೆ. ಇವು ಇನ್ನು 3 ತಿಂಗಳು ಚೆನ್ನಾಗಿ ಬೆಳೆಸಿದ್ದರೆ ಇವರಿಗೆ ಕಡಿಮೆ ಅಂದರೂ 3 ಟನ್ ಮೀನಾಗುತ್ತಿತ್ತು. 1 ಕಿಲೋ ಮೀನಿನ ರೇಟ್ ಹಿಡಿದರೆ ₹200 ಮೀನಿನ ರೇಟ್ ಆದರೆ ಇದು ₹6 ಲಕ್ಷ ಆದಾಯ ಆಗುತ್ತಿತ್ತು. ಆದರೆ ಈ ₹6 ಲಕ್ಷ ಆದಾಯವನ್ನು ಇವರು ಲಾಸ್ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇವರು ಸಣ್ಣ ತಪ್ಪಿನಿಂದ ಮೀನುಗಳನ್ನು ಕಳೆದುಕೊಂಡಿದ್ದಾರೆ. ಏಕೆಂದರೆ ಈ ಮೀನಿಗೆ ಯಾವುದೇ ಗ್ರೀನ್ ನೆಟ್ ಆಗಲಿ ಅಥವಾ ಇವರು ಯಾವುದೇ ಸೇಫ್ಟಿಯನ್ನಾಗಲಿ CCTV ಕ್ಯಾಮ್ರಾ ಕೂಡ ಇವರು ಹಾಕಿಲ್ಲ ಮತ್ತು ಹಕ್ಕಿಗಳನ್ನು ರಕ್ಷಣೆಗಾಗಿ ಯಾವುದೇ ಒಂದು ನೆಟ್ ಕೂಡ ಇವರು ಹಾಕಿಲ್ಲ ಅಂತ ಹೇಳ್ಬೋದು. ಸ್ನೇಹಿತರೆ, ಇನ್ನೊಂದು ತಪ್ಪು ಏನಪ್ಪಾ ಅಂದರೆ ಇವರು ರೋಡಿನ ಪಕ್ಕದಲ್ಲಿ ಕೂಡ ಈ ಹೊಂಡವನ್ನು ರೆಡಿ ಮಾಡಿದ್ದಾರೆ. ಹಾಗಾಗಿ ಇದೊಂದು ಮೇನ್ ಕಾರಣ ಅಂತ ಹೇಳ್ಬೋದು. ಸ್ನೇಹಿತರೆ, ಇವರು ಅಲಕ್ಷ್ಯ ಮಾಡಿದ್ದಾರೆ. ಏಕೆಂದರೆ ಇವರು ಹೊಂಡದ ಪಕ್ಕದಲ್ಲಿ ಕೂಡ ಇವರು ಮನೆ ಇರೋದನ್ನು ನೀವು ಕಾಣ್ತಾ ಇರ್ಬೋದು. ನಮ್ಮ ಮನೆ ಪಕ್ಕದಲ್ಲಿರುವುದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಅಂತೇಳಿ ಇವರು ಅಲಕ್ಷ್ಯ ಮಾಡಿದ ಕಾರಣಕ್ಕಾಗಿ ಇವು ₹6 ಲಕ್ಷ ಆದಾಯವನ್ನು ಇವರು ಕಳೆದುಕೊಂಡಿದ್ದಾರೆ. ಈ ಸಾಯೋದಕ್ಕೆ ಕಾರಣ ಏನಪ್ಪಾ ಅಂದರೆ ಇವರಿಗೆ ಆಗದವರು ಯಾರೇ ಒಬ್ಬರು ಈ ವಿಷವನ್ನು ಈ ಕೃಷಿ ಹೊಂಡಕ್ಕೆ ಹಾಕಿದ ಕಾರಣಕ್ಕಾಗಿ ಈ ಎಲ್ಲ ಮೀನುಗಳು ಸತ್ತು ಬೀಳಲು ಕಾರಣವಾಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ನಿಮ್ಮ ಸ್ನೇಹಿತರಿಗೆ ಅಥವಾ ಯಾವುದೇ ಮೀನು ಸಾಕಾಣಿಕೆ ಮಾಡ್ತಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗಾಗಿ ಆಗತಕ್ಕಂಥ ತಪ್ಪುಗಳನ್ನು ಅವರು ಕೂಡ ಮಾಡಬಾರ್ದು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಈ ಮೀನು ಸಾಕಾಣಿಕೆ ಮಾಡಿದವರಿಗೆ ಮತ್ತು ಈ ವಿಷ ಆಗದವರಿಗೆ ನೀವು ಏನು ಅಂತೀರ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.